ರಾತ್ರಿ ನಮ್ಮ ಶಾಸಕ ವಿಷ್ಣುವರ್ಧನ್ ಅವರ ಒಂದು ಸ್ಮಾರಕ ಅಂದ್ರೆ ನಾವೇನು ಅವ್ರನ್ನ ದಫನ್ ಮಾಡಿದ ಜಾಗನ 16 ವರ್ಷದಿಂದ ನಾವೆಲ್ಲ ಅಭಿಮಾನಿಗಳು ಪೂಜಿಸ್ಕೊಂಡ್ ಬಂದಿದ್ವಿ. ರಾತ್ರಿ ಕಳ್ಳರು ತರ ಅದನ್ನ ಧ್ವಂಸ ಮಾಡಿರೋದು ಇವತ್ತು ನಾವು ತುರುವೇಕೆರೆ ವಿಷ್ಣು ಅಭಿಮಾನಿಗಳು, ವಿಷ್ಣು ಸೇನಾ ಸಮಿತಿ ಇವರೆಲ್ಲ ಅದನ್ನ ಖಂಡಿಸ್ತಾ ಇದ್ದೇವೆ. ಇದನ್ನ ಆದಷ್ಟು ಬೇಗ ಸರ್ಕಾರಗಳು ಇದಕ್ಕೆ ಯಾರು ಸಂಬಂಧ ಪಡ್ತಾರೆ, ರಾಜ್ಯದ ವಿರುದ್ಧ ಶ್ರೀನಿವಾಸ್ ಇರ್ಬೋದು, ಇನ್ನ ಪ್ರತಿಯೊಬ್ಬರು ರಾಜಗೌಡ ಇರ್ಬೋದು, ಇದು ಯಾರು ವೈಯಕ್ತಿಕ ಪ್ರಶ್ನೆ ಅಲ್ಲ, ಇದು ನಮ್ಮ ಅಭಿಮಾನಿಗೆ ಧಕ್ಕೆ ಆಗಿದೆ ಇವತ್ತು. ಯಾಕೆಂದ್ರೆ ಅವರು ಕಾಲದ ಮೊದಲನೇ ಬಿನಾಮು ಇರೋದಾಗಿಂದನೂ ಇಲ್ಲಿ ತನಕ ನೋವಲ್ಲೇ ಹುಟ್ಟಿ ನೋವಲ್ಲೇ ಕೊನೆ ಬಂದಂತ ಒಬ್ಬ ಹೀರೋ ಯಾರು ಇದ್ದಾರೆ ಅಂದ್ರೆ ಕರ್ನಾಟಕದಲ್ಲಿ ಶಾಸಕ ಸಾಹೇಬ್ ಅಷ್ಟೇ. ಇದ್ದಾಗಲೂ ಬದುಕಕ್ಕೆ ಬಿಡ್ಲಿಲ್ಲ, ಸತ್ತಾಗಲೂ ಬದುಕಕ್ಕೆ ಬಿಡ್ತಿಲ್ಲ, ಸತ್ತ ಗಂಧ ಮಲಿಕಣ ಅದಕ್ಕೂ ಬಿಡ್ತಿಲ್ಲ. ಇಂಥ ಕರಾಳ ಒಂದು ದಿನಾಂತ ನಾವು ಅಂತೀವಿ. ಯಾಕೆಂದ್ರೆ ಇಲ್ಲಿ ಹುಟ್ಟೋದು ಸಾಹೇಬ್ರು ಎಲ್ಲಾನು ಬೇರೆ ಹತ್ರ ಹುಟ್ಟಿದ್ರೆ ಇವತ್ತು ಅವರು ಪೂಜೆ ಮಾಡ್ತಾ ಇರೋರು. ಇವತ್ತು ಅವ್ರು ಸ್ವಲ್ಪ 16 ವರ್ಷ ಆದ್ರೆ ಇಷ್ಟೊಂದು ಜನ ನಾವು ಏನು ಅಭಿಮಾನಿಗಳು ಇಡೀ ಕರ್ನಾಟಕದಲ್ಲಿ ಕಣ್ಣೀರಲ್ಲಿ ಕೈ ತೊಳಿತಾ ಇರ್ತಕ್ಕಂಥ ಪರಿಸ್ಥಿತಿಯಲ್ಲಿ ಯಾರಾದ್ರೂ ಇದಕ್ಕೆ ಸಂಬಂಧಪಟ್ಟವರು ಏನು ಅವತ್ತು ರಾಮಾಚಾರ್ಯ ಯಶೋರ್ ಇರ್ಬೋದು, ಬೋಟಿಗಪ್ಪ ಅಂತ ನಮ್ಮ ಸುದೀಪ್ ಅವ್ರು ಇರ್ಬೋದು, ಅಪ್ಪಾಜಿ ಅಂತ ದರ್ಶನ್ ಇರ್ಬೋದು, ಇವರೆಲ್ಲ ದೊಡ್ಡ ದೊಡ್ಡ ನೆರಗಂಟರು ದೊಡ್ಡವರಾಗಿದ್ದಾರೆ. ಯಾರು ಒಂದು ಕಾಳಜಿ ಇದ್ದಾರೆ ಇವತ್ತು ಅವ್ರ ಮಾಡೋದು ಅನ್ನೋದು ಇದು ಕನ್ನಡ ಚಿತ್ರರಂಗಕ್ಕೆ ಫಿಲಂ ಚೇಂಬರ್ಗೆ ಆಗತಕ್ಕಂಥ ತೀರಾ ಅವಮಾನ. ದಯಮಾಡಿ ಯಾರು ಇದು ಮಧ್ಯಪ್ರವೇಶಿಸಿ ನಮ್ಗೆಲ್ಲ ಅಭಿಮಾನಿಗಳಿಗೆ ನ್ಯಾಯ ಕೊಡಿಸ್ಬೇಕು, ನಮ್ಮ ಮನಸ್ಸಿಗೆ ನಂದಿ ಕೊಡ್ಬೇಕು ಅಂತ ಹೇಳ್ತೀನಿ. ನಮಸ್ಕಾರ.